ಇಲ್ಲಿ ನೋಡ್ರಪ್ಪ ಎಂತ ದೊಡ್ಡ ಗಾಡಿ ಹೋಗಿ ಹಳ್ಳದಾಗಿ ಬಿದ್ದದ. ನಮಸ್ಕಾರ ರೀ ಅಪ್ಪ. ಚಲೋ ಮಂದಿ ಇವತ್ತು ನಾ ಎಲ್ಲಿಗೆ ಹೊಂಟಿನಪ್ಪ ಅಂದ್ರೆ ಜೋರಿಗೆ ಹೊಂಟಿ. ಸ್ವಲ್ಪ ಜೋರಿಗೆ ಕೆಲಸ ಅದ. ನಮ್ಮ ಗಾಡಿಗೆ ಎಣ್ಣೆ ಇಲ್ಲ ಅಂತ ಇಲ್ಲಿ ಎಣ್ಣೆ ಹಾಕ್ಸ್ಕೊತೀನಿ ನೋಡ್ರಿ. ಎಣ್ಣೆ ಹಾಕ್ಸಿ ನಮ್ಮ ದೋಸ್ತ್ ಫೋನ್ ಹಚ್ಚಿದ ನಮ್ಮ ದೋಸ್ತ ಮೇಲೆ ನಮ್ಮ ದೋಸ್ತಿಗೆ ಇರ್ಲಾಕ್ ಬಂದಿ ನೋಡ್ರಿ. ಇವ ಯಾರಂತ ಎಲ್ರಿಗೂ ಗೊತ್ತೇ ಅದ. ಇವನೇ ನಮ್ಮ ಲವರ್ ಬಾಯ್ ಸೋಮನಾಥ್ ಅವರು. ಅವನ ನಾವು ಇಬ್ಬರು ಇವತ್ತು ಜೋರಿಗೆ ಹೊಂಟಿವಿ. ಇನ್ನೇನು ನಾವು ಸಂಘಕ್ಕೆ ಬಂದುಬಿಟ್ಟೆವು. ಸಂಘದಲ್ಲಿ ಒಳಗೆ ನೋಡಿಸಿಂದ ನಮ್ಮ ಸೋಮನಾಥ್ ಆಯ್ ಅಂತ ವಿಡಿಯೋದಾಗ ಆಯ್ ಅಂತ ಮಾಡತ್ತ. ಮತ್ತಿನ್ನೊಂದು ಸತಿನ ಆಯ್ ಅಂತ ಮಾಡ್ತಾನೆ ನೋಡ್ರಿ. ಇಲ್ಲಿ ಆಯ್ ಅಂತ ಮಾಡೇ ಬಿಟ್ಟು ನೋಡ್ರಿ ಅನಿಸುತ್ತೆ ಆಯ್. ಇನ್ನೇನು ನಾವು ಭೀ ಸಂಘ ದಾಟಿ ಜೇವ್ರಿಗೆ ಬಂದೇ ಬಿಟ್ಟೆವು. ಇನ್ನೇನು ಜೇವ್ರಿಗೆ ಹತ್ರ ಇಲ್ಲೇ ಬಸ್ ಸ್ಟಾಪ್ ಹತ್ರ ಇದ್ದಿದ್ದೆ. ಜೇವ್ರಿಗೆ ಸ್ವಲ್ಪ ಕೆಲಸ ಇತ್ತು. ಜೇವ್ರಿಗೆ ಕೆಲಸ ಮುಗಿಸ್ಕೊಂಡು ಮತ್ತೆ ಜಲ್ದಿ ರಿಟರ್ನ್ ಬಂದೆವು. ಹೋಗೋ ಟೈಮಿಗೆ ಇಲ್ಲಿ ನೋಡಿದೆವು ಒಂದು ಗಾಡಿ ಆಕ್ಸಿಡೆಂಟ್ ಆಗಿ ಹಳ್ಳದಾಗಿ ಬಿದ್ದಿತ್ತು. ಅದು ತೆಗಿಲಾಕ JCB ಬಂದದ. ಫುಲ್ ತೆಗಿಲಾಗುತ್ತಿದ್ರು. ಅವರು ನೋಡ್ಕೊಂಡು ನಿಂತಿದ್ದೆ ಒಂದು 2 ನಿಮಿಷ. ನೋಡಿ ಇಷ್ಟು ವಾಪಸ್ ಬಂದೆವು. ಸೀದಾ ನಾವು ಈಗ ಇಲ್ಲಿದ್ದೀವಪ್ಪ ಅಂದ್ರೆ ನಂದಿಕೋರ್ ಬಲ್ಲಿ ಇದ್ದೀವಿ. ಬಂದ್ಬಿಟ್ಟು ಸೀದಾ ಗುಲ್ಬರ್ಗಕ್ಕೆ. ನಮ್ಮ ಕೋಟ್ಯಾಧಿಪತಿ ಮತ್ತು ನಮ್ಮ ಸೋಮನಾಥ್ ಅವರು ಬಜಿ ತಿನ್ಲಾಕ ಹೋಗಿದ್ದೆವು ಹೋಟೆಲ್ಗೆ. ಬಜಿ ತಿನ್ನೋದು ಬರೀ ಎಲ್ಲರೂ ಬಜಿ ನೋಡ್ರಿ. ಇಲ್ಲಿ ನಾವು ಸೋಮನಾಥ್, ನಮ್ಮ ಕೋಟ್ಯಾಧಿಪತಿ ಮತ್ತು ನಾನು ಎಲ್ಲರೂ ಬಜಿ ತಿನ್ನೋ ಹೋಗ್ತೀವಿ ಶಿಸ್ತಿನಾಗಿ. ಚಲೋ ಒಂದು 3 ಪ್ಲೇಟ್ ಬಜಿ ತಿಂದೆವು. 3 ಸೇರಿಸಿಂದ ಚಲೋ ಕಾಣತ್ತಿಲ್ಲ ನೋಡೋದು ನಮ್ಮ ಮಾಲಕ. ಇನ್ನೊಂದ್ಸತಿ ಸೋಮನಾಥ್ ನೋಡ್ತಾನಂತ ಬರೀ ಎಲ್ಲರೂ ಬಜಿ ತಿನ್ನೋ. ಬಜಿ ತಿಂದ ಸೀದಾ ಹೊರಗೆ ಬಂದು ಚಹಾ ಕುಡಿಯೋಯ್ತು. ಸೋಮನಾಥ, ಕೋಟ್ಯಾಧಿಪತಿ, ನಾನು ಮತ್ತು ನಮ್ಮ ಚಹಾ ಒಳಗೆ ಮಾಲಕರು ನಮ್ಮ ಇವು ಅವನೇಶ್ ಅಂತ ಮತ್ತು ನಮ್ಮ ಮಾಲಕ ಕೈ ಮಾಡ್ತಾನಂತ ನೋಡ್ರಿ. ನಮ್ಮ ಅವನೇಶನ್ ಕೈ ಮಾಡ್ತಾನೆ ನೋಡ್ರಿ ಹೆಂಗೆ ಮಾಡ್ಯಾನ. ಇಲ್ಲಿಗೆ ನಮ್ಮದು ವಿಡಿಯೋ ಎಂಡ್ ಆಯಿತು. ಓಕೆ ಬಾಯ್. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ.